ಒಂದು ಕಡೆ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲು ಪಾಲಾದರು. ಇದೇ ಸಂದರ್ಭದಲ್ಲಿಯೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲಿ 3 ಲಕ್ಷ ರೂಪಾಯಿ ಕಳವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ 3 ಲಕ್ಷ ರೂಪಾಯಿ ಹಣ ಕಳವು ಪ್ರಕರಣ. ಪೊಲೀಸರಿಂದ ಕಳ್ಳತನದ ಬಗ್ಗೆ ತೀವ್ರ ವಿಚಾರಣೆ. ವಿಜಯಲಕ್ಷ್ಮಿ ನಿವಾಸದಲ್ಲಿ 3 ಲಕ್ಷ ರೂಪಾಯಿ ಹಣವನ್ನು ಕದ್ದವರು ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಇಲ್ಲಿಯವರೆಗೂ ಕೂಡ ಕಳ್ಳರ ಹಿಸ್ಟರಿ ಆಗಲಿ ಸುಳಿವಾಗಲಿ ಪೊಲೀಸರಿಗೆ ಸಿಕ್ಕಿಲ್ಲ. ಪ್ರಕರಣದ ಸಂಬಂಧ 9 ಜನರ ವಿಚಾರಣೆಯನ್ನು ಇಲ್ಲಿವರೆಗೂ ಪೊಲೀಸರು ನಡೆಸಿದ್ದಾರೆ. ಮನೆ ಕೆಲಸದವರು, ವಿಜಯಲಕ್ಷ್ಮಿ ಮತ್ತವರ ತಾಯಿಯ ವಿಚಾರಣೆ ಆಗಿದೆ. ದರ್ಶನ್ ಮಗ, ಆತನ 3 ಸ್ನೇಹಿತರ ವಿಚಾರಣೆ ಆಗಿದೆ. 9 ಜನರ ವಿಚಾರಣೆಯಲ್ಲೂ ಕೂಡ ಹಣದ ಬಗ್ಗೆ ಸುಳಿವಿಲ್ಲ. ಮನೆಯ ಎಲ್ಲ CCTV ಚೆಕ್ ಅನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಆದರೂ ಸಹ ಕಳ್ಳ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೀಗಾಗಿ ನಿಜಕ್ಕೂ ಕೂಡ ಹಣ ಕಳವಾಗಿದೆಯಾ ಅಂಥೇಳಿ ಕಾಕಿಗೆ ಸಂಶಯ ಶುರುವಾಗಿದೆಯಂತೆ. ಹಣದ ಮೂಲದ ಬಗ್ಗೆ ದಾಖಲೆಯನ್ನು ಕೊಡಿ ಅಂಥೇಳಿ ಪೊಲೀಸರು ವಿಜಯಲಕ್ಷ್ಮಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ವಿಜಯಲಕ್ಷ್ಮಿ ನಿವಾಸದಲ್ಲಿ ಕಳವಾದಂತಹ 3 ಲಕ್ಷ ರೂಪಾಯಿ ಹಣದ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಆ ಕಡೆ ದರ್ಶನ್ ಜೈಲು ಪಾಲಾಗ್ತಾ ಇದ್ದ ಹಾಗೆ ಈ ಕಡೆ 3 ಲಕ್ಷ ರೂಪಾಯಿ ಕಳವಾಗಿದೆ ಅಂಥೇಳಿ ವಿಜಯಲಕ್ಷ್ಮಿಯವರಿಗೆ ಸಂಬಂಧಪಟ್ಟವರು ದೂರನ್ನು ಕೊಟ್ಟಿದ್ರು. 2 ಬಾರಿ ಅವರ ಮನೆ ಕೆಲಸದವರನ್ನ ವಿಚಾರಣೆ ಮಾಡಲಾಯಿತು. ಬಟ್ ಯಾವುದೂ ಮಾಹಿತಿ ಸಿಗಲಿಲ್ಲ. ಆ ಹಣ ಕಳವಾದಂತಹ ಸಂದರ್ಭದಲ್ಲಿ ಮನೆಯಲ್ಲಿದ್ದವರು ವಿಜಯಲಕ್ಷ್ಮಿಯವರ ತಾಯಿ, ವಿಜಯಲಕ್ಷ್ಮಿಯವರ ಮಗ, ಅವನ ಸ್ನೇಹಿತರು, ಜೊತೆಗೆ ಮನೆ ಕೆಲಸದವರು. ಹಾಗಾಗಿ ಇರೋ ಬರೋರೆಲ್ಲರನ್ನೂ ಕೂಡ ಮನೆಯಲ್ಲಿದ್ದವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಬಟ್ ಇದ್ದ 3ರಲ್ಲಿ ಕದ್ದವ್ರು ಯಾರು ಅನ್ನೋದಕ್ಕೆ ಇನ್ನೂ ಕೂಡ ಪ್ರಶ್ನೆ ಸಿಕ್ಕಿಲ್ಲ. ನಿಜಕ್ಕೂ ಕೂಡ ದುಡ್ಡಿತ್ತಾ ಅಥವಾ ಇವರೇನಾದರೂ ಕನ್ಫ್ಯೂಸ್ ಆದ್ರಾ ಆ ಬಗ್ಗೆಯೂ ಕೂಡ ಈಗ ಪೊಲೀಸರಿಗೆ ಸಣ್ಣದೊಂದು ಡೌಟು ಶುರುವಾಗಿದೆ ಅಂತೆ. ಹಾಗಾಗಿ ಆ 3 ಲಕ್ಷ ರೂಪಾಯಿ ಯಾವುದು, ಎಲ್ಲಿಂದ ತಂದಿದ್ರಿ ಅಂಥೇಳಿ ಒಂದಿಷ್ಟು ಮಾಹಿತಿಯನ್ನು ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ, ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. 3 ಲಕ್ಷ ರೂಪಾಯಿ ಹಣವನ್ನು ಕದ್ದವರು ಯಾರು, ಏನಾಯಿತು ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ದರ್ಶನ್ ಪತ್ನಿ ಮನೆಯಲ್ಲಿ 3 ಲಕ್ಷ ರೂಪಾಯಿ ಹಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಈಗ ಚುರುಕುಗೊಂಡಿದೆ. ನೋಡಿ, ಮೊದಲೇ ವಿಜಯಲಕ್ಷ್ಮಿ ಅವರೀಗ ದರ್ಶನ್ ಅವರ ಕೋರ್ಟು ಕೇಸು ಅಂಥೇಳಿ ಓಡಾಡಬೇಕಾದಂತಹ ಪರಿಸ್ಥಿತಿ. ಅದರ ನಡುವೆ ಈಗ ಅವರ ಮನೆಯಲ್ಲಿ 3 ಲಕ್ಷ ರೂಪಾಯಿ ಕಳವಾಗಿದೆಯಲ್ಲ, ಏನಾಗಿರ್ಬೋದು, ಯಾರು ಕದ್ದಿರ್ಬೋದು ಅನ್ನೋದು ಕೂಡ ಅವರಿಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾಗಿ ಕಂಪ್ಲೇಂಟ್ ಆಗಿದೆ. ಪೊಲೀಸರು ಕೂಡ ತನಿಖೆಯನ್ನು ನಡೆಸಿದ್ದಾರೆ. ಇಲ್ಲಿಯವರೆಗೂ ಕೂಡ 9 ಜನರ ವಿಚಾರಣೆಯನ್ನು ನಡೆಸಿದ್ದಾರೆ. 9 ಜನರ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ಹಣ ಕದ್ದ ಬಗ್ಗೆ ಸಣ್ಣದೊಂದು ಹಿಂಟು ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ ಮುಂದಿನ ತನಿಖೆಯಲ್ಲಿ ಏನಾಗುತ್ತೆ ಅಂತ.